ಈ ಪಂಬರಳ್ಳಿ ಗ್ರಾಮಸ್ಥರು ಬಹಳ ಕಷ್ಟಪಟ್ಟು ನಮ್ಮ ಹೈಕೋರ್ಟ್ ವಕೀಲರಾದಂಥ ನಾರಾಯಣ ಸ್ವಾಮಿ ಮತ್ತೆ ವೆಂಕಟರಾಮ ರೆಡ್ಡಿ ಅವರ ಮುಂದಾಳತ್ವದಲ್ಲಿ ನಿಜವಾಗ್ಲೂ ಬಹಳ ಸುಂದರವಾದಂಥ ದೇವಸ್ಥಾನ ಕಟ್ಟಿಸಿದ್ದಾರೆ. ನನಗಂತೂ ಬಹಳ ಖುಷಿ ಆಯಿತು. ಇದು ನಮ್ಮ ಪಕ್ಕದ ಹಳ್ಳಿನೇ. ನಾನು ಒಂದು ಮುಕ್ಕಾಲು ಕಿಲೋಮೀಟರ್ ಅಲ್ಲಿರೋನು. ನಾನು ಒಬ್ಬ ವಕೀಲನಾಗಿದ್ದೀನಿ. ಆದ್ರಿಂದ ಬಹಳ ಚೆನ್ನಾಗಿ ದುಡಿದು ಬಹಳ ಕಷ್ಟಪಟ್ಟು ಊರಿನವರು ಹಿರಿಯರು ಕಿರಿಯರು ನಿಜವಾಗ್ಲೂ ಈ ದೇವಸ್ಥಾನಕ್ಕೆ ತನು ಮನ ಕೊಟ್ಟು ಒಂದು ಶ್ರದ್ಧೆಯಿಂದ ಇಂಥ ದೇವಸ್ಥಾನವನ್ನು ಕಟ್ಟಿದ್ದಾರೆ. ನಿಜವಾಗ್ಲೂ ಅವರಿಗೆ ಅವರು ಅಭಿನಂದನಾರ್ಹರು. ಆದ್ದರಿಂದ ಈ ಒಂದು ದೇವಸ್ಥಾನ ಕಟ್ಟಿದ್ದಾರೆ, ಇದು ಸಂತೋಷ. ಆದರೆ ಇದೇ ಹುಮ್ಮಸ್ಸಲ್ಲಿ ಯಾವಾಗಲೂ ಪೂಜೆ ಪುನಸ್ಕಾರಗಳು ಮಾಡಬೇಕು. ಯಾಕಂದ್ರೆ ಸುಮಾರು ದೇವಸ್ಥಾನಗಳು ಕಟ್ಟಿ ನಾನು ನೋಡಿದ್ದೀನಿ ನನ್ನ ಸರ್ವಿಸ್ ಅಲ್ಲಿ. ಹಳ್ಳಿಗಳಲ್ಲಿ ಯಾರೋ ಒಬ್ರು ಸಹಾಯ ಮಾಡ್ತಾರೆ, ಅವ್ರು ಮಾಡ್ತಾರೆ ಅಂತ ಮಾಡ್ಬಿಟ್ಟು ದೇವಸ್ಥಾನ ಕಟ್ಬಿಟ್ಟು ಮತ್ತೆ ಅದಕ್ಕೆ ಪೂಜೆ ಪುನಸ್ಕಾರ ಏನು ಮಾಡದೇ ಇರುವಂತ ದೇವಸ್ಥಾನಗಳು ನೂರಾರು ಇದೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ. ಆದ್ರಿಂದ ನಾನು ನಮ್ಮ ಪಂಬರಳ್ಳಿ ಗ್ರಾಮಸ್ಥನ ಕೇಳ್ಕೊಂತೀನಿ, ಯಾವತ್ತೂ ಇದೇ ತರ ತಾವು ಪೂಜೆ ಹಿರಿಯರು ಕಿರಿಯರು ಎಲ್ಲ ಬಹಳ ತನು ಮನ ಕೊಟ್ಟು ಬಹಳ ಕಷ್ಟಪಟ್ಟು ದುಡಿದಿದ್ದಾರೆ ಈ ದೇವಸ್ಥಾನಕ್ಕೆ. ಅದನ್ನ ಹಂಗೆ ಉಳಿಸ್ಕೊಂಡೋಗಿ ಬೆಳೆಸ್ಕೊಂಡೋಗಿ ನಿಮ್ಮೂರಿಗೆ ಯಾವತ್ತೂ ಈ ಪರಮಾತ್ಮ ಲಕ್ಷ್ಮೀ ವರದರಾಜ ಸ್ವಾಮಿ ಈ ಮಹಾನ್ ಭಾವ ನಿಮ್ಗೆ ಈ ಊರಿಗೆ ಒಳ್ಳೇದ್ ಮಾಡುತ್ತೆ, ತೃಪ್ತಿಯಾಗಿರುತ್ತೆ. ಮೊದಲು ನಾವು ಚಿಕ್ಕವರಾಗ ಈ ಊರಲ್ಲಿ ಬಹಳ ದೇವತಾ ಕಾರ್ಯಗಳು ನಡೀತಾ ಇತ್ತು. ಈ ಮಧ್ಯೆ ಎಲ್ಲ ನಿಂತೋಯ್ತು, ಏನೋ ಅದು ಗೊತ್ತಾಗ್ಲಿಲ್ಲ. ಆದ್ರೆ ಈಗ ನಮ್ಮ ನಾರಾಯಣ ಸ್ವಾಮಿ ಮತ್ತು ನಮ್ಮ ವೆಂಕಟರಾಮ ರೆಡ್ಡಿ ಅವರ ಮುಖಾಂತರ ಆದ್ರೂ ಈ ಊರಿಗೆ ಒಳ್ಳೇದಾಗ್ಲಿ. ಇನ್ನೊಂದೇನಂದ್ರೆ ಏನೇ ಕಷ್ಟ ಬರ್ಲಿ ಪರಮಾತ್ಮ ಹತ್ರ ಕೂತ್ಕೊಂಡ್ರೆ ನಮ್ಗೆ ನೆಮ್ಮದಿ ಸಿಗ್ತದೆ, ಇನ್ನೆಲ್ಲೂ ಸಿಕ್ಕೋದಿಲ್ಲ. ಕಷ್ಟ ನೋವು ನಿಲುವು ಏನಾದ್ರೂ ಇದ್ರೇನೆ ಈ ಪರಮಾತ್ಮ ಹತ್ರ ಕೂತ್ಕೊಳ್ಳಿ, ಪರಮಾತ್ಮನ ಧ್ಯಾನ ಮಾಡಿ, ಪರಮಾತ್ಮನ ಸೇವೆ ಮಾಡಿ. ಯಾವತ್ತೂ ನಿಮ್ಮನ್ನ ಪರಮಾತ್ಮ ಕೈ ಬಿಡೋದಿಲ್ಲ. ಮತ್ತೆ ಪೂಜೆಗಳು ಯಾವತ್ತೂ ನಿರಂತರವಾಗಿ ಪೂಜೆಗಳು ನಡಿಬೇಕು, ಅದು ಬಹಳ ಇಂಪಾರ್ಟೆಂಟ್. ದೇವಸ್ಥಾನ ಕಷ್ಟಪಟ್ಟು ಕಟ್ಬಿಟ್ಟಿದ್ದಾರೆ ಇವರು ಪುಣ್ಯಾತ್ಮರು. ಆದ್ರೆ ನೀವು ಈ ಊರಿನಲ್ಲಿರೋ ನೆಲೆಸಿರುವಂತ 24 ಗಂಟೆ ಈ ಊರಲ್ಲಿರುವಂತ ಅವರು ಬಹಳ ಕಷ್ಟಪಟ್ಟು ನಮ್ಮ ದೇವರು ನಮ್ಮ ಪರಮಾತ್ಮ ಅಂತೇಳಿ ಎಲ್ರೂ ಅದಕ್ಕೆ ಸಹಕಾರ ಕೊಟ್ಟು ಪೂಜೆಗಳು ನಡೆಯುವಂಗ್ ಮಾಡಿ ದೇವಸ್ಥಾನವನ್ನ ಕ್ಲೀನ್ ಆಗಿ ಮಾಡಿ ಅಂತೇಳಿ ತಮ್ಮನ್ನ ಕೇಳ್ಕೊಳ್ತಾ ನನ್ನ ಈ ಪುಟ್ಟ ಭಾಷಣವನ್ನ ನಿಲ್ಲಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.